ಇಷ್ಟು ಪ್ರಾಮಾಣಿಕವಾಗಿ, ಇಷ್ಟು ಸಾಲಗಾರನಾಗಿ, ರಾಜಕಾರಣ ಧೈರ್ಯದಿಂದ, ನಂಬಿಕೆ ವಿಶ್ವಾಸದಿಂದ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನಾನೇನು ಅವತ್ತಿಂದ ಯಾರು ದುಡ್ದಿದ್ದೀನಿ ಅವ್ರಿಗೆಲ್ಲ ಓಟ್ ಹಾಕಿದ್ದಾರೆ. TAPCMS, PLD ಬ್ಯಾಂಕು, DCC ಬ್ಯಾಂಕು, ಜಿಲ್ಲಾ ಪರಿಷತ್ 2 ಬಾರಿ ಗೆಲ್ಲಿಸಿರೋದು, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ ನಾನು, ಇವತ್ತು ಮಂತ್ರಿ ಆಗಿದ್ದೆ. ನಿರಂತರವಾಗಿ 3 ಬಾರಿ ಕಂಟಿನ್ಯೂಸ್ ಆಗಿ ಚಾಮುಂಡೇಶ್ವರಿ ಗೆಲ್ಲಿಸಿದ್ದಾರೆ. ಹುಣಸೂರು ಗೆದ್ದಿದ್ದೆ, ನನ್ನ ಕ್ಷೇತ್ರ ಅಲ್ಲ ಅದು, ಗೆಲ್ಲಿಸಿದ್ರು. ಇಲ್ಲೆಲ್ಲರೂ GT ದೇವೇಗೌಡ ಇಡೀ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 90 ಭಾಗ ನನ್ನ ಕ್ಷೇತ್ರ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ತಕ್ಕಂಥದ್ದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲೇ. 90 ಭಾಗ ಲೇಔಟ್ಗಳು, ಬಿಲ್ಡಿಂಗ್ಗಳು, ಹೋಟ್ಲುಗಳು, ಎಲ್ಲ ಕಮರ್ಷಿಯಲ್ಲು, ಬಾರ್ಗಳು ಎಲ್ಲ ಇರ್ತಕ್ಕಂಥದ್ದೇ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಯಾರಾದರೂ ಒಬ್ಬರು ಇಷ್ಟು ವರ್ಷಗಳ ಕಾಲ 10-11 ವರ್ಷದಿಂದ ಶಾಸಕ ಆಗಿದ್ದೀನಿ. ನಾನು ಜಿಲ್ಲಾ ಪರಿಷತ್ ಅಧ್ಯಕ್ಷ ಇದ್ದೀನಿ. ಆ ಕಾಲದಿಂದ ಇವತ್ತಿನವರೆಗೂ ಕೂಡ ಒಂದು ನಿವೇಶನ ನಾನು ಪಡೆದಿಲ್ಲ. ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿದ್ದೀನಿ. ಇಲ್ಲದೇ ಇದ್ದರೆ ಚಾಮುಂಡೇಶ್ವರಿ ಜನ ನನ್ನನ್ನು ಕೈ ಹಿಡಿತಾ ಇರಲಿಲ್ಲ, ಗೆಲ್ಲಿಸ್ತಾ ಇರಲಿಲ್ಲ. ಅವ್ರ ದುಡಿಮೆ, ಗುರಿ, ಸೇವೆ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದರಿಂದ ಈ ರಾಜ್ಯದ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಕಾಪಾಡ್ಕೊಂಡು ಬಂದವ್ರೆ. ಒಂದು ನಿವೇಶನ ಇದೆ. ನಮ್ಮ ಗೋವಿಂದರಾಜು ಅವರು ಇದ್ದಾಗ ನಮ್ಮ ಫ್ರೆಂಡ್ಸ್ ಬಂದು, ಅಣ್ಣ ನಾವೊಂದು ಅರ್ಜಿ ಹಾಕ್ತೀವಿ, ನೀವೊಂದು ಅರ್ಜಿ ಹಾಕಿ ಅಂತೇಳಿ ಒಂದು ಅರ್ಜಿ ಹಾಕ್ಸಿದ್ರು. ನಗರಾಭಿವೃದ್ಧಿ ಪ್ರಾಧಿಕಾರಿಗೆ ಸೈಟ್ ಕೇಳಿ. ಜಯಲಕ್ಷ್ಮೀಪುರಂ ಬಾಡಿಗೆ ಮನೇಲಿ ವಾಸ ಇದ್ದೆ. ಆದರೆ ಲಾಟ್ರಿನಲ್ಲಿ ಒಂದು ಬಂದಿದೆ. ಲಾಟ್ರಿನಲ್ಲಿ 85 ಆ ಟೈಮಲ್ಲಿ ಗೋವಿಂದರಾಜು ಅಧ್ಯಕ್ಷ ಇದ್ದಂಥ ಟರ್ಮು ಲಾಟ್ರಿ ಮಾಡಿದರು. ಆ ಲಾಟ್ರಿನಲ್ಲಿ ಒಂದು 50-80 ಸೈಟ್ ಬಂದಿದೆ. ಲಾಟ್ರಿನಲ್ಲಿ ಅದೊಂದು ಸೈಟು ಆ ಕಾಲದಲ್ಲಿ. ಬಿಟ್ಟರೆ ನನಗೆ BK ಪುಟ್ಟಯ್ಯ ಭಾರಿ ಆಪ್ತರು, D ಮಾದೇಗೌಡರು ಆಪ್ತರು, ಬಸವೇಗೌಡರು ಆಪ್ತರು, ಅದಾದಮೇಲೆ ನಮ್ಮ ಸಾರಾ ಮಹೇಶ್ ಆಪ್ತರು, ಮೂಡಾ ಚೇರ್ಮನ್ನು, ಇವರು ಎಲ್ಲರೂ ಮಾಡಲಿ ಅಂತ ಒತ್ತಾಯ ಮಾಡಿ ಮಾಡಿಸಿದ್ವಿ. ನಾವು ವಿಜಯಕುಮಾರ್ ಮಾಡಿಸಿದ್ವಿ, ಧ್ರುವ ಕುಮಾರ್ ಇದ್ದರು, ಇನ್ನೊಬ್ಬರು ನಮ್ಮ ಮೋಹನ್ ಕುಮಾರ್ ಇದ್ದರು. ಅವ್ರು ಯಾರು ಕೇಳಿ GT ದೇವೇಗೌಡರು ಇಂಗೂನ ಅಂತ ಅಧ್ಯಕ್ಷಗಳು, ಕಾಂಗ್ರೆಸ್ ಅಧ್ಯಕ್ಷಗಳು ಇದ್ದರು, ರಾಜೀವ್ ಅವರು ಇದ್ದರು. ನಾನು ಒಂದು ನಿವೇಶನ ಪಡೆದಿಲ್ಲ. ಮಂತ್ರಿಗಳೇ, ನೀವು ಜವಾಬ್ದಾರಿಯಿಂದ ನಡೆದಿದ್ರೆ ಈ ಕತೆ ಪುರಾಣಗಳು ಯಾವುದೂ ಬಿತ್ತಿರಲಿಲ್ಲ. ಜವಾಬ್ದಾರಿಯಿಂದ ನೋಡ್ಕೊಂಡಿದ್ರೆ ಮಂತ್ರಿಗಳು, ಯಾವುದಾದ್ರು ಒಂದು ದೂರು ಬಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರನ್ನ, ಅಧಿಕಾರಿಗಳನ್ನ ಕರೆದು ಕೂತು ನೇರವಾಗಿ ಮಾತಾಡಿದರೆ ಯಾರ ಬಂಡವಾಳ ಏನು ಅಂತ ನೇರವಾಗಿ ಬಯಲಾಗಬೇಕಾಗಿತ್ತು. ಅದಕ್ಕೆ ಅವಕಾಶ ಆಗಿಲ್ಲ. ಇನ್ನೊಂದು ಹೇಳವ್ರೆ, ಸರ್ವೆ ನಂಬರ್ 17ರಲ್ಲಿ ಇಲ್ಲೇನಾಗಿದೆ, ರಾಜೀವ್ ಅವ್ರಿಗೆ ನಮ್ಮ ಶಿವಮೂರ್ತಿ ಅವರು ಜಿಲ್ಲಾ ಪರಿಷತ್ ಮೆಂಬರು, ಅವ್ರ ಹೆಂಡತಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅಣ್ಣ ನಮ್ದು 2 ಎಕರೆ ಜಮೀನನ್ನು ಸ್ವಾಧೀನ ಪಡಿಸ್ಕೊಂಬಿಟ್ಟವ್ರೆ, ನನಗೆ ಪರಿಹಾರ ಕೊಟ್ಟಿಲ್ಲ, ನಮಗೆ 50-50ನಲ್ಲಿ ಒಂದು ನಿವೇಶನ 50-50ನಲ್ಲಿ ನನಗೆ ಮಾಡಿಸ್ಕೊಡಿ, ಮಾಡ್ತಾವ್ರಲ್ಲ ಅಂತ ಕೇಳ್ದೆ ಬಂದು. ನಾನೇನು ಹೇಳಿದ್ದೀನಿ, ಮಾದಗಳ್ಳಿ ಸರ್ವೆ ನಂಬರ್ 17 2 ಎಕರೆ ಜಮೀನನ್ನು ಭೂ ಸ್ವಾಧೀನ ಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡ್ರು ಜಮೀನಿಗೆ ಬದಲಿ ಜಾಗ ನೀಡುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದಗಳ್ಳಿ ಸರ್ವೆ ನಂಬರ್ 17ರಲ್ಲಿ 2 ಎಕರೆ ಜಮೀನನ್ನು ಭೂ ಸ್ವಾಧೀನ ಪಡಿಸಿಕೊಳ್ಳದೆ ವಿಜಯನಗರ 4ನೇ ಹಂತ ಬಡಾವಣೆಗೆ ಉಪಯೋಗಿಸಿಕೊಂಡು ಬಡಾವಣೆ ನಿರ್ಮಾಣ ಮಾಡಿ ನಿವೇಶನ ಹಂಚಿಕೆ ಮಾಡಲಾಗಿರುತ್ತದೆ. ಆದರೆ ಸದರಿ ಜಮೀನಿಗೆ ಈವರೆಗೂ ಪರಿಹಾರವನ್ನು ಪಾವತಿಸಿರುವುದಿಲ್ಲ. ಶ್ರೀಮತಿ ಭಾಗ್ಯ ಬಿನ್ ಹನುಮಂತೇಗೌಡರವರು 50-50ರ ಅನುಪಾತದಲ್ಲಿ ಬದಲಿ ಜಾಗವನ್ನು ನೀಡುವಂತೆ ನನಗೆ ಅರ್ಜಿ ಸಲ್ಲಿಸಿರುತ್ತಾರೆ. ಸದರಿಯವರ ಅರ್ಜಿಯ ಬಗ್ಗೆ ತೀರ್ಮಾನ ಕೈಗೊಳ್ಳಲು ಮುಂದಿನ ಪ್ರಾಧಿಕಾರದ ಸಭೆಗೆ ವಿಷಯವನ್ನು ಮಂಡಿಸುವಂತೆ ಕೋರುತ್ತೇನೆ. ಈ ಲೆಟ್ರ್ ಕೊಟ್ಟಿರೋದನ್ನು GT ದೇವೇಗೌಡನಿಗೆ ಕೊಟ್ಟಿದ್ದೀನಿ ಅಂತ ನೀವು ಬರೆದಿದ್ದೀರಿ. ರೈತರು ನನ್ನ ಹತ್ರ ಬಂದಾಗ ಇನ್ನೊಂದು ಯಾವುದೋ ಕೊಟ್ಟಿದ್ದಾರೆ. ಇನ್ನೊಂದು ಎಲ್ಲಿದೆ, ಈರಂಗೆರೆ. ಇಡೀ ಕ್ಷೇತ್ರದಲ್ಲಿ 2 ಪತ್ರ ಕೊಟ್ಟಿರ್ಬೋದು ನಾನು ರೈತರಿಗೆ, ಇವ್ರಿಗೆ. ಈ ರೀತಿ
ನಾನು ಕೊಟ್ಟಿರೋದು ಇಲ್ಲಿಗಲ್ ಆಗಿ ಕೊಟ್ಬಿಡಪ್ಪ 50-50 ಅಂತ ಕೊಟ್ಟಿಲ್ಲ. ಪ್ರಾಧಿಕಾರದ ಸಭೆಯ ಮುಂದೆ ತನ್ನಿ, ಕಾನೂನುಬದ್ಧವಾಗಿದ್ದರೆ ಅವ್ರಿಗೆ ಕೊಡಬೇಕು ಅಂತೇಳಿ. ನಿಮಗೆ ಬಹಳ ಜನಕ್ಕೆ ಪ್ರಾಧಿಕಾರಗಳು ಏನು ಅನ್ನೋದೇ ಗೊತ್ತಿಲ್ಲ. ಪ್ರಾಧಿಕಾರವನ್ನು ಮೈಸೂರದನ್ನು ಕೃಷ್ಣರಾಜೇಂದ್ರಗೌಡರ ಕಾಲದಲ್ಲಿ ಪ್ರಾರಂಭ ಮಾಡಿದರು ಸಂಸ್ಥಾಪಕರವರು. ಇಡೀ ಭಾರತ ದೇಶದಲ್ಲಿ ಇಂಥ ಪ್ರಾಧಿಕಾರಗಳು ಏನು ರೈತರ ಜಮೀನು ವಹಿಸ್ಕೊಂಡಿದ್ದಾವೆ, ಯಾರಿಗೆ ಪರಿಹಾರ ಕೊಡಬೇಕು, ಕೋರ್ಟ್ಗಳಲ್ಲಿ ನೂರಾರು ಪ್ರಕರಣಗಳಿದ್ದಾವೆ. ಇವ್ರಿಗೆ ಪರಿಹಾರ ಕೊಡಲಿಕ್ಕೆ ಯಾವ ಪ್ರಾಧಿಕಾರದಲ್ಲಿ ಹಣ ಇಲ್ಲ, ಅವ್ರ ಸಂಬಳಕ್ಕೆ ಇದಕ್ಕೆ ಹಣ ಇಲ್ಲ. ಯಾವುದೇ ಪ್ರಾಧಿಕಾರಗಳಲ್ಲಿ ಮೈಸೂರು ಪ್ರಾಧಿಕಾರ ಒಂದೇ ಹೇಳ್ತಾ ಇಲ್ಲ ನಾನು. ಉದಾಹರಣೆ ಬೆಂಗಳೂರು BDAದಲ್ಲಿ ಎಷ್ಟೋ ಜನ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಪರಿಹಾರ ಕೊಡದೆ ಕೋರ್ಟಲ್ಲಿ ಇದ್ದರಿಂದ ಸರ್ಕಾರ ಏನು ತೀರ್ಮಾನ ಮಾಡಿದ್ರು, 50-50 ಅನುಪಾತದಲ್ಲಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಭೂಮಿಗೆ 50-50, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥದ್ದಕ್ಕೆ ಗೃಹ ಮಂಡಳಿಯಲ್ಲಿ 60-40 ನಿವೇಶನ ಕೊಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ರೈತರಿಗೆ ಇವ್ರ ಕೈಲಿ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಈ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಇವತ್ತು ಅಲ್ಲಿ ನಿಮಗೆ ಒಂದೊಂದು ಪ್ರಾಧಿಕಾರಗಳಲ್ಲಿ, ಅದು BDA ಇರಲಿ, ಅದು ಹೌಸಿಂಗ್ ಬೋರ್ಡ್ ಇರಲಿ, ಪ್ರಾಧಿಕಾರ ಇರಲಿ, IAS ಅಧಿಕಾರಿಗಳಿರ್ತಾರೆ, ಇಲ್ಲಿ KAS ಅಧಿಕಾರಿಗಳಿರ್ತಾರೆ, ಅಲ್ಲೊಬ್ಬ ಲ್ಯಾಂಡ್ ಅಕ್ವಿಯೇಷನ್ ಆಫೀಸರ್ ಇರ್ತಾನೆ, ಅಲ್ಲಿ ಒಬ್ಬ ತಹಶೀಲ್ದಾರ್ ಇರ್ತಾನೆ, ಒಬ್ಬ ಪ್ಲ್ಯಾನ್ ಅಪ್ರೂವಲ್ ಮಾಡ್ತಕ್ಕಂಥ ಡೆಪ್ಯೂಟಿ ಡೈರೆಕ್ಟರ್ ಇರ್ತಾನೆ. ಇಷ್ಟೆಲ್ಲರೂ ಕೂಡ ಸ್ಕ್ರೂಟಿನೈಸ್ ಮಾಡಿ, ಸ್ಪಾಟ್ ವಿಸಿಟ್ ಮಾಡಿ ಆ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.